ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳ್ತಂಗಡಿ ಸ್ಟೇಷನ್ ಇಂದ. ದಿನೇಶ್, ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಇವತ್ತು ಕೂಡ ವಿಚಾರಣೆ ಮುಂದುವರೆದಿರುವಂತದ್ದು. ನಿನ್ನೆ ಬಹಳಷ್ಟು ದೊಡ್ಡ ವಿಚಾರಣೆ ಆಗಿತ್ತು, ಜೊತೆಗೆ ದೊಡ್ಡ ಮೇಜರ್ ಬೆಳವಣಿಗೆ ಕೂಡ ಆಗಿತ್ತು. ಅಂದ್ರೆ ನಿನ್ನೆ ವಿಚಾರಣೆಯ ಸಂದರ್ಭದಲ್ಲಿ ಬುರುಡೆ ರಹಸ್ಯ ಬಯಲಾಗಿತ್ತು. ಅಂದ್ರೆ ಈ ಹಿಂದಿನಿಂದಲೂ ಕೂಡ ಬುರುಡೆ ಯಾರು ತಂದದ್ದು, ಯಾವಾಗ ತಂದದ್ದು ಮತ್ತು ಎಲ್ಲಿಂದ ತಂದದ್ದು ಅನ್ನುವಂತ ವಿಚಾರದಲ್ಲಿ ಗೊಂದಲ ಇತ್ತು. ಅಸ್ಪಷ್ಟವಾದಂತ ಹೇಳಿಕೆಯನ್ನೇ ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ವಿಚಾರಣೆ ಯಾವತ್ತು ತೀವ್ರಗೊಳ್ತದೆ ಆವಾಗ ಒಂದೊಂದೇ ಸತ್ಯಗಳು ಕೂಡ ಹೊರಬೀಳಲಿಕ್ಕೆ ಆರಂಭ ಆಯಿತು. ಆ ಬಳಿಕ ಟಿ ಜಯಂತ್ ಮತ್ತು ಮಟ್ಟನ್ ಅವರ ವಿಚಾರಣೆ ಸಂದರ್ಭದಲ್ಲಿ ವಿಠಲ್ ಗೌಡ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿತ್ತು. ಆ ಬಳಿಕ ವಿಠಲ್ ಗೌಡರನ್ನು ಕೂಡ ತೀವ್ರವಾಗಿ ಎಸ್ಐಟಿ ವಿಚಾರಣೆಗೆ ಒಳಪಡಿಸಿತು. ಆ ಒಂದು ಸಂದರ್ಭದಲ್ಲಿ ಬುರುಡೆ ರಹಸ್ಯ ಬಯಲಾಗಿರುವಂತದ್ದು. ವಿಠಲ ಗೌಡರು ನಾನೇ ಆ ಒಂದು ಬುರುಡೆಯನ್ನು ತಂದದ್ದು ಅನ್ನುವಂಥದ್ದನ್ನ ಒಪ್ಪಿಕೊಂಡಿರುವಂತದ್ದು. ಹೀಗಾಗಿ ನಿನ್ನೆ ನೇತ್ರಾವತಿ ಸಮೀಪದ ಬಂಗ್ಲಗುಡ್ಡಕ್ಕೆ ಹೋಗಿ ಅಲ್ಲಿ ಒಂದು ಬುರುಡೆ ತಂದಂತಹ ಸ್ಥಳದಲ್ಲಿ ಸ್ಥಳ ಮಹಾಜರು ಕೂಡ ಆಗಿದೆ. ಬುರುಡೆ ತಂದಿರುವಂತಹ ಸಂದರ್ಭದಲ್ಲಿ ಏನು ವಿಠಲ ಗೌಡರ ಜೊತೆ ಅವರ ಜೊತೆಗೆ ಪ್ರದೀಪ್ ಗೌಡ ಅನ್ನುವಂಥವರು ಕೂಡ ಇದ್ರು. ಹೀಗಾಗಿ 2 ಜನರನ್ನು ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಮಹಾಜರು ಕೂಡ ನಡೆಸಲಾಗಿತ್ತು. ಆ ಬಳಿಕ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಸೂಚನೆ ನೀಡಿದ್ರು. ಹೀಗಾಗಿ ಯಾವತ್ತೂ ಕೂಡ ವಿಚಾರಣೆ ಮುಂದುವರೆದಿರುವಂತದ್ದು. ಎಸ್ಐಟಿ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳು ಇಲ್ಲದೇ ಇದ್ರು ಕೂಡ ಇತರ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಒಂದು ಕಡೆ ಟಿ ಜಯಂತ್ ಮತ್ತು ಗಿರೀಶ್ ಮಟ್ಟನ್ ಅವರ ಹೇಳಿಕೆಗಳನ್ನ ಎಸ್ಐಟಿ ಅಧಿಕಾರಿಗಳು ದಾಖಲಿಸಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ವಿಠಲ ಗೌಡ್ರನ್ನು ಕೂಡ ವಿಚಾರಣೆಗೆ ಬರಲಿಕ್ಕೆ ಹೇಳಿದ್ರು. ಹಾಗಾಗಿ ವಿಠಲ್ ಗೌಡ್ರು ಕೂಡ ಯಾವತ್ತು ವಿಚಾರಣೆಗೆ ಹಾಜರಾಗಿರುವಂತದ್ದು, ಈ ವಿಚಾರಣೆ ಕೂಡ ಎದುರಿಸ್ತಾ ಇರುವಂತದ್ದು. ಒಟ್ಟಿನಲ್ಲಿ ಬಹಳಷ್ಟು ದಿನದಿಂದಲೂ ಕೂಡ ಈ ಒಂದು ಬುರುಡೆಗೆ ಸಂಬಂಧಿಸಿದಂತೆ ಸಾಕಷ್ಟು ಗೊಂದಲ ಮತ್ತು ಕುತೂಹಲ ಇತ್ತು. ಈ ಒಂದು ಬುರುಡೆಯನ್ನು ತಂದದ್ದು ಎಲ್ಲಿಂದ ಮತ್ತು ಯಾರು ತಂದ್ರು ಅನ್ನುವಂತ ವಿಚಾರದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಯೂಟ್ಯೂಬರ್ ಅಭಿಷೇಕ್ಗೆ ಮತ್ತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಳೆ ವಿಚಾರಣೆಗೆ ಬರುವಂತೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿರುವಂತಹದ್ದು. ಕ್ಯಾಮೆರಾ, ಲ್ಯಾಪ್ಟಾಪ್ ತರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಈ ಅಭಿಷೇಕ್ ಯೂಟ್ಯೂಬರ್. ಇನ್ನ ನಾಳೆ ಕೇರಳ ಯೂಟ್ಯೂಬರ್ ಮನಾಫ್ ವಿಚಾರಣೆ ಕೂಡ ನಡೆಯುತ್ತೆ. ನಾಳೆ ಯೂಟ್ಯೂಬರ್ಸ್ ಮನಾಫ್ ಮತ್ತೆ ಅಭಿಷೇಕ್ಗೆ ವಿಚಾರಣೆ ಒಳಪಡಿಸಲಿಕ್ಕಿದ್ದಾರೆ ವಿಶೇಷ ತನಿಖಾ ತಂಡದವರು. ಸೊ ಈಗ ಈ ಅಭಿಷೇಕ್ನಿಂದ ಏನೆಲ್ಲ ವಿಚಾರಗಳು ಆಚೆ ಬರುತ್ತೆ ಮತ್ತು ಈ ಕೇರಳದ ಮನಾಫ್ ಈತನಿಂದ ಏನೆಲ್ಲ ವಿಚಾರಗಳು ಆಚೆ ಬರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಅಭಿಷೇಕ್ಗೆ ಮತ್ತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ವಿಚಾರಣೆಗೆ ಬಾಪ ಅಂತ ಹೇಳಿ. ನಾಳೆ ವಿಚಾರಣೆಗೆ ಬರುವಂತೆ ಎಸ್ಐಟಿ ಈ ಅಭಿಷೇಕ್ಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಕ್ಯಾಮೆರಾ, ಲ್ಯಾಪ್ಟಾಪ್ ಇವೆಲ್ಲವನ್ನ ತರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ನಾಳೆ ಕೇರಳ ಯೂಟ್ಯೂಬರ್ ಮನಾಫ್ ವಿಚಾರಣೆ ಕೂಡ ನಡೀಲಿಕ್ಕಿದೆ. ನಾಳೆ ಯೂಟ್ಯೂಬರ್ ಈ ಅಭಿಷೇಕ್ ಮತ್ತೆ ಮನಾಫ್ಗೆ ಎಸ್ಐಟಿಯಿಂದ ತೀವ್ರ ವಿಚಾರಣೆ ನಡೀಲಿಕ್ಕಿದೆ. ಇನ್ನಷ್ಟು ಅಪ್ಡೇಟ್ಸ್ ದಿನೇಶ್ ಕೊಡ್ತಾರೆ. ದಿನೇಶ್, ಒಂದು ವಿಚಾರ ಏನಂತಂದ್ರೆ ಇವ್ರಿಗೆ ಈ ಬುರುಡೆ ತರೋದು, ಎಲ್ಲೋ ಬುರುಡೆ ಇದೆ ಅಂತ ಹೇಳೋದು, ಆ ಬುರುಡೆನ ಎಲ್ಲೆಲ್ಲೋ ತಗೊಂಡು ಓಡಾಡೋದು, ಇವ್ರಿಗೇನಾದ್ರೂ ಮಕ್ಕಳ ಆಟ ಆಗಿದೆಯಾ ಅಂತ. ಈ ಸೌಜನ್ಯ ಮಾವ ವಿಠಲಗೌಡ ಅಸ್ಥಿಪಂಜರ ತಗೊಂಡ್ಬರ್ತಾನೆ, ಅಲ್ಲೆಲ್ಲೋ ಇಡ್ತಾನೆ, ಈಗ ಈ ಬುರುಡೆ ತಂದಿದ್ದು ವಿಠಲಗೌಡನೇ ಅಂತ ಗೊತ್ತಾಗುತ್ತೆ ಅಂತಂದ್ರೆ ಇವ್ರಿಗೆ ಆ ಅಸ್ಥಿಪಂಜರ ತರೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಇದು ಅಪರಾಧ ಅಲ್ವಾ? ಈ ವಿಚಾರದಲ್ಲೇ ಮೊದಲು ಅವರನ್ನ ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಗೆ ಒಳಪಡಿಸಬೇಕಲ್ವಾ? ಇಷ್ಟೊಂದು ಅಸ್ಥಿಪಂಜರಗಳಲ್ಲಿ ಲಭ್ಯ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇತ್ತು. ಆದ್ರೆ ಸಿಗದಿದ್ದು ಏನೇನೂ ಇಲ್ಲ, ಶೂನ್ಯ. ಈಗ ಆ ವಿಠಲ್ ಗೌಡ ಕೆಲವು ಅಸ್ಥಿಪಂಜರಗಳನ್ನ ತರ್ತಾನೆ, ಬುರುಡೆನ ತಗೊಂಡ್ಬರ್ತಾನೆ ಅಂತಂದ್ರೆ ಏನ್ ಮಕ್ಕಳಾಟನ? ಎಲ್ಲಿಂದ ತಗೊಂಡ್ಬರ್ತಾರೆ? ಇವ್ರಿಗೆ ಯಾರು ಅನುಮತಿ ಕೊಟ್ರು? ಹೌದು ಶ್ರೀಪಾದ್ ಪಾಟೀಲ್, ಸದ್ಯ ವಿಚಾರಣೆ ನಡೀತಾ ಇದೆ. ಆದ್ರೆ ಮುಂದೆ ಇವರನ್ನ ವಶಕ್ಕೆ ಪಡೆದು ಮತ್ತಷ್ಟು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಅಗತ್ಯ ಬಿದ್ರೆ ಇವರನ್ನ ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸದ್ಯ ವಿಚಾರಣೆ ಅನ್ನುವಂಥದ್ದು ತೀವ್ರಗೊಳ್ತಾ ಇದೆ. ಒಂದ್ ಕಡೆ ಪಾತ್ರಧಾರಿ ಅಂದ್ರೆ ಈ ಎಲ್ಲ ಒಂದು ಪ್ರಕರಣದ ಪಾತ್ರಧಾರಿಯಾದಂತಹ ಚಿನ್ನಯ್ಯ ಈಗಾಗಲೇ 15 ದಿನಗಳ ಕಸ್ಟಡಿಯನ್ನು ಎದುರಿಸಿ ಆ ಬಳಿಕ ಈಗ ಜೈಲಿಗೆ ಹೋಗಿದ್ದಾನೆ. ಮತ್ತೊಂದು ಕಡೆ ಈ ಒಂದು ಪ್ರಕರಣದ ಸೂತ್ರಧಾರಿಗಳಾದಂತಹ ಟಿ ಜಯಂತ್
ಮತ್ತು ಗಿರೀಶ್ ಮಟ್ಟನ್ ಅವರು, ಅದರ ಜೊತೆಗೆ ಈ ಏನು ವಿಠ್ಠಲ ಗೌಡ್ರು, ಇವರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಒಂದೊಂದೇ ಸತ್ಯಗಳು ಹೊರಬರ್ತಾ ಇದೆ. ನಿನ್ನೆ ಆ ಬುರುಡೆಯ ರಹಸ್ಯ ಕೂಡ ಬಯಲಾಗಿರುವಂತದ್ದು. ಅಂದ್ರೆ ಬಹಳ ಆರಂಭದ ದಿನದಿಂದಲೂ ಕೂಡ ಈ ಒಂದು ಬುರುಡೆ ಯಾವಾಗ ಈತ ತಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾನೆ ಅವತ್ತಿಂದಲೂ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಈ ಒಂದು ಬುರುಡೆ ತಂದದ್ದು ಎಲ್ಲಿಂದ ಮತ್ತು ಯಾರು ಈತನಿಗೆ ಬುರುಡೆ ತಂದು ಕೊಟ್ಟದ್ದು ಅನ್ನುವಂತ ವಿಚಾರದಲ್ಲಿ ಈಗ ಸದ್ಯ ಬುರುಡೆ ರಹಸ್ಯ ಬಯಲಾಗಿರುವಂತದ್ದು. ಬುರುಡೆ ತಂದದ್ದು ಸೌಜನ್ಯ ಮಾವ ವಿಠ್ಠಲ ಗೌಡ ಅನ್ನುವಂಥದ್ದು ಈಗ ಗೊತ್ತಾಗಿದೆ. ನಿನ್ನೆ ಆತನನ್ನ ಕರೆದುಕೊಂಡು ಅಭಿಷೇಕ್ ಮತ್ತೆ ಯೂಟ್ಯೂಬರ್ ಮನಾಫ್ನ ಕಥೆಯನ್ನು ಅವರನ್ನ ವಿಚಾರಣೆ ಕರೆದಿರುವಂತದ್ದು, ಅವರ ವಿಚಾರಣೆಯಿಂದ ಮತ್ತೆ ಈ ಕೇಸ್ಗೆ ಯಾವ ರೀತಿಯ ಬೆಳವಣಿಗೆ ಟ್ವಿಸ್ಟ್ ಸಿಗಬಹುದು? ಹೌದು ಶ್ರೀಪಾದ್ ಪಾಟೀಲ್, ಅಂದ್ರೆ ಒಂದ್ ಕಡೆ ಈ ಒಂದು ಪಾತ್ರಧಾರಿಗಳು, ಸೂತ್ರಧಾರಿಗಳು, ಇವರ ಒಂದು ವಿಚಾರಣೆ ಕೂಡ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಇವೆಲ್ಲವನ್ನು ಕೂಡ ಸುಳ್ಳು ಸುದ್ದಿಯಾಗಿ ಹಬ್ಬಿಸಿದ್ದಂಥದ್ದು. ಜೊತೆಗೆ ಕರ್ನಾಟಕ ಮಾತ್ರ ಅಲ್ಲದೆ ಕೇರಳದಲ್ಲೂ ಕೂಡ ಯೂಟ್ಯೂಬ್ ಚಾನಲ್ ಮೂಲಕ ವೈಭವೀಕರಿಸಿದಂತವರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಒಬ್ಬೊಬ್ಬರನ್ನೇ ವಿಚಾರಣೆಗೆ ಎಸ್ಐಟಿ ನೋಟಿಸ್ ಕೊಟ್ಟು ಕರಿತಾ ಇದೆ. ಈಗಾಗಲೇ ಅಭಿಷೇಕ್ ನನ್ನ ತೀವ್ರ ವಿಚಾರಣೆ ನಡೆಸಿದ್ದಾರೆ. 4 ದಿನಗಳ ಕಾಲ ಅಭಿಷೇಕ್ ನನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಂದ್ರೆ ಅಭಿಷೇಕ್ ಕೂಡ ಆರಂಭದಿಂದಲೂ ಕೂಡ ಯುನೈಟೆಡ್ ಮೀಡಿಯಾ ಅನ್ನುವಂತ ತನ್ನ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಬಹಳಷ್ಟು ಸುಳ್ಳು ಸುದ್ದಿಗಳ ಕತೆ ಕಟ್ಟಿದ್ದ ಮತ್ತು ಪ್ರತಿಯೊಂದು ಉತ್ಖನನ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿ ಸುಳ್ಳನ್ನ ವೈಭವೀಕರಿಸಿದ್ದ. ಅದರ ಜೊತೆಗೆ ಕಾಡಿಗೆ ಒಳಗೆ ಹೋಗಿ ಅಲ್ಲೂ ಕೂಡ ಒಂದು ವಿಡಿಯೋ ಮಾಡಿದ್ದ. ಬಹಳಷ್ಟು ಅನುಮಾನ ಕೂಡ ಈತನ ಮೇಲೆ ಇತ್ತು. ಹೀಗಾಗಿ ಈತನನ್ನ 4 ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸಿ ನಾಳೆ ಮತ್ತೆ ಆ ಒಂದು ಯೂಟ್ಯೂಬ್ ಚಾನಲ್ಗೆ ಸಂಬಂಧಿಸಿದಂತೆ ಒಂದಷ್ಟು ಸಾಮಗ್ರಿಗಳು, ಅಂದ್ರೆ ಕ್ಯಾಮರಾ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಇತರ ಆ ಒಂದು ಏನೋ ಪ್ರಸಾರಕ್ಕೆ ಬಳಸಿದಂತಹ ವಸ್ತುಗಳಾಗಿರ್ಬೋದು, ಇದನ್ನ ತರಬೇಕು, ಒಪ್ಪಿಸಬೇಕು ಅನ್ನುವಂತಹ ಸೂಚನೆ ನೀಡಿದ್ದಾರೆ. ಇದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಕೇರಳ ಲಿಂಕ್ ಕೂಡ ತಳುಕು ಹಾಕಿಕೊಳ್ತಾ ಇದೆ. ಕೇರಳದ ಮನಾಫ್ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ. ಅದರ ಜೊತೆಗೆ ಈತ ಈ ಒಂದು ಬುರುಡೆಗೆ ಸಂಬಂಧಿಸಿದಂತ ಬುರುಡೆಯ ವಿಡಿಯೋ ಏನಿದೆಯಲ್ಲ, ಆ ಒಂದು ಒರಿಜಿನಲ್ ವಿಡಿಯೋವನ್ನು ಕೂಡ ಜುಲೈ 11ರಂದು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ. ಜೊತೆಗೆ ಸಾಕಷ್ಟು ವೈಭವೀಕರಿಸಿ ಸುದ್ದಿಗಳನ್ನ ಬಿತ್ತರಿಸ್ತಾ ಇದ್ದ. ಹೀಗಾಗಿ ಈತನಿಗೂ ಕೂಡ ನೋಟಿಸ್ ನೀಡಿದ್ದಾರೆ. ಮೊನ್ನೆ ಈತ ಬರಬೇಕಿತ್ತು ವಿಚಾರಣೆಗೆ, ಆದ್ರೆ ಓಣಂ ಕಾರಣಕ್ಕಾಗಿ ಈತ ತಪ್ಪಿಸಿಕೊಂಡಿದ್ದ. ಮುಂದಿನ ದಿನಗಳಲ್ಲಿ ಬರ್ತೇನೆ ಅಂತ ಹೇಳಿದ್ದ. ನಾಳೆ ಈತನನ್ನ ವಿಚಾರಣೆಗೆ ಬರಲೇಬೇಕು ಅನ್ನುವಂತ ಸೂಚನೆಯನ್ನ ಎಸ್ಐಟಿ ಅಧಿಕಾರಿಗಳು ನೀಡಿದ್ದಾರೆ. ಹೀಗಾಗಿ ನಾಳೆ ಆತ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ಈತನ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪಶ್ಚಾತ್ತಾಪ ಪಟ್ಟು ಆತ ಒಂದು ಆಡಿಯೋವನ್ನು ಕೂಡ ಬಿಡುಗಡೆ ಮಾಡಿದ್ದಾನೆ. ಅದರಲ್ಲಿ ಪ್ರಮುಖವಾಗಿ ಸುಜಾತ ಭಟ್ ಅವರನ್ನ ನಂಬಿ ನಾನು ಕೆಟ್ಟೆ, ಸಾಕಷ್ಟು ಅವಮಾನ ಕೂಡ ಎದುರಿಸ್ತಾ ಇದ್ದೇನೆ ಅನ್ನುವಂತ ಮಾತನ್ನು ಕೂಡ ಆ ಒಂದು ಆಡಿಯೋದಲ್ಲಿ ಹೇಳಿದ್ದ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ಮಾತನ್ನು ಕೂಡ ಆ ಒಂದು ಆಡಿಯೋದಲ್ಲಿ ಹೇಳಿದ್ದ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ.